ಬ್ರೇಕ್ ನಂತರ ಬೆಂಗಳೂರು ಮೆಟ್ರೋಗೆ ಸ್ವಾಗತ. ಈಗೀಗ ಶಾಲೆಗಳ ಮಟ್ಟದಲ್ಲೇ ಕನ್ನಡ ದೂರವಾಗ್ತಿದೆ. ಇನ್ನು ಎಂಜಿನಿಯರಿಂಗ್ ಕಾಲೇಜು ಅಂದ್ರೆ ಕೇಳಬೇಕಾ? ಇಂಗ್ಲಿಷ್ ಅಬ್ಬರ ಜೋರಾಗೇ ಇರುತ್ತೆ ಅನ್ನೋದು ಬಹುತೇಕ ಜನರ ಅಭಿಪ್ರಾಯ. ಆದರೆ ಬೆಂಗಳೂರಿನ ಆರ್ವಿ ಕಾಲೇಜ್ ಇದಕ್ಕೆ ಅಪವಾದ. ಇವತ್ತು ಅಲ್ಲಿ ನಡೆದ ಕನ್ನಡ ಹಬ್ಬವೇ ಇದಕ್ಕೆ ಸಾಕ್ಷಿ. ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಆರ್ವಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇವತ್ತು ಕನ್ನಡದ ಕಂಪು ಪಸರಿಸಿತ್ತು. ಹೆಸರಿಗೆ ತಾಂತ್ರಿಕ ಕಾಲೇಜಾದರೂ ನಾಡು ನುಡಿಯ ನೆನಪಿನ ಬುತ್ತಿ ಇಲ್ಲಿ ಬಿಚ್ಚಿಕೊಂಡಿತ್ತು. ಹೌದು, ಆರ್ವಿ ಕಾಲೇಜ್ ವಿದ್ಯಾರ್ಥಿಗಳು ಇವತ್ತು ಅದ್ಧೂರಿಯಾಗಿ ಕನ್ನಡ ರಾಜ್ಯೋತ್ಸವ ಆಚರಿಸಿದ್ರು. ಆನೆ ಕುದುರೆಗಳ ಮೆರವಣಿಗೆಯೊಂದಿಗೆ ಕನ್ನಡದ ತೇರು ಎಳೆಯುವ ಮೂಲಕ ನುಡಿ ಹಬ್ಬ ಆಚರಿಸಿದ್ರು. ಹಾಗಂತ ಇದೇನು ಹೊಸದಲ್ಲ. ಪ್ರತಿ ವರ್ಷವೂ ಕನ್ನಡ ಹಬ್ಬವನ್ನ ವಿಭಿನ್ನವಾಗಿ ಇಲ್ಲಿನ ವಿದ್ಯಾರ್ಥಿಗಳು ಆಚರಿಸ್ತಾರೆ. ಇನ್ನು ಈ ಬಾರಿ ರಾಜ್ಯೋತ್ಸವ ಆಚರಣೆಗೆ ಬಂದ ಗಣ್ಯರನ್ನು ವಿದ್ಯಾರ್ಥಿಗಳು ಕುಂಕುಮ ಇಟ್ಟು ಸ್ವಾಗತ ಮಾಡಿದ್ರು. ತಾಂತ್ರಿಕ ಕಾಲೇಜು ಹೊಸ ಚಿಗುರು ಹಳೆ ಬೇರಿನಂತೆ ಇರೋದರ ಬಗ್ಗೆ ಅತಿಥಿಗಳು ಸಂತಸ ವ್ಯಕ್ತಪಡಿಸಿದ್ರು. ಪ್ರಾಂಶುಪಾಲರು ಸಹ ಕಾಲೇಜಿನ ವಿಭಿನ್ನ ಪದ್ಧತಿಗಳ ಬಗ್ಗೆ ವಿವರಿಸಿದ್ರು. ನಾನು ಬಹುಶಃ ಈ ರಾಜ್ಯದ ಎಲ್ಲ ಬಗೆಯ ಕಾಲೇಜುಗಳನ್ನು ಭೇಟಿ ಮಾಡ್ಕೊಂಡು ಬಂದಿದ್ದೀನಿ. ಆದರೆ ಇಷ್ಟೂ ಕಾಲೇಜನ್ನು ತಿರುಗಾಡಿ ಬಂದ ನಂತರ ನನಗೆ ನಂದೇ ಕಾಲೇಜಿಗೆ ಹೋಗಿದ್ದೀನಿ ಅಂತ ಅನ್ಸೋದು ಇಂಜಿನಿಯರಿಂಗ್ ಕಾಲೇಜ್ಗೆ ಹೋದಾಗ ಮಾತ್ರ. ಯಾಕೆ ಬೆಳಗ್ಗೆಯಿಂದ ರಾತ್ರಿ ಇವ್ರು 3 ದಿನವಾಗಿ ನಿದ್ರೆ ಮಾಡದೆ ತಯಾರಿ ಮಾಡಿದ್ದಾರೆ ನಮ್ಮ ಹುಡುಗರು. ಸೊ ಇವತ್ತು ಇನ್ನು ಬೆಳಗ್ಗಿನಿಂದ ಸಾಯಂಕಾಲ ತನಕ ಹಲವಾರು ಕಾರ್ಯಕ್ರಮಗಳಿದೆ. ಸೊ ನಮ್ಗೆ ಇದರಲ್ಲಿ ತುಂಬ ಸಂತೋಷ. ಇನ್ನು ಕಂಸಾಳೆ, ಡೊಳ್ಳು ಕುಣಿತ, ವೀರಗಾಸೆಯ ಅಬ್ಬರವೂ ಜೋರಾಗಿತ್ತು. ವಿದ್ಯಾರ್ಥಿಗಳೇ ರೂಪಿಸಿದ ಹೀಗೂ ಉಂಟೆ ನಾಟಕ ಎಲ್ಲರ ಗಮನ ಸೆಳೆಯಿತು. ಜೊತೆಗೆ ವಿದ್ಯಾರ್ಥಿಗಳು ಭರತನಾಟ್ಯ ಮಾಡಿದ್ರು. ಸ್ವರ್ಗದಲ್ಲಿ ಮತ್ತು ನರಕಗಳಲ್ಲೂ ಹೇಗೆ ತಾಂತ್ರಿಕ ಶಿಕ್ಷಣ ಇರ್ತದೆ ಅಥವಾ ಒಂದು ಇಂಟರ್ನಲ್ಸ್ ಆಗಲಿ ಇದಾಗಲಿ ನಾವೇನದ್ರ ಬಗ್ಗೆ ಮಾತಾಡ್ತೀವಿ, ಇದರ ಒಂದು ಪರಿಕಲ್ಪನೆಯನ್ನು ಯಮನ ರಾಜ್ಯದಲ್ಲಿ ಮಾಡಿಕೊಂಡು ನರಕದಲ್ಲಿ ಅಥವಾ ಸ್ವರ್ಗದಲ್ಲಿ ಮಾಡಿರ್ತಕ್ಕಂಥ ಒಂದು ಒಳ್ಳೆ ನಾಟಕ ಇದು. ಕನ್ನಡ ಸಂಘ ನಮ್ಮ ಕಾಲೇಜಿನಲ್ಲಿ ಒಂದು ಸುಮಾರು 30 ವರ್ಷದಿಂದ ಇದೆ. ಪ್ರತಿ ವರ್ಷ ಒಂದು ರಾಜ್ಯೋತ್ಸವದ ಕಾರ್ಯಕ್ರಮ ಮಾಡ್ತೀವಿ. ಈ ಸತಿ ಹೋದ ಸತಿ ಝೇಂಕಾರ ಅಂತ ಇತ್ತು, ಅದರ ಹಿಂದಿನ ಸತಿ ಸುಗ್ಗಿ, ಚಿಗುರು ಅಂತ ಹೇಳಿ ಮಾಡ್ತೀವಿ. ಈ ಸತಿ ತೇರು ಅಂತ ಮಾಡಿರೋದು. ಇದಿಷ್ಟೇ ಅಲ್ಲ, ಇಂಗ್ಲಿಷ್ ಪ್ರಾಬಲ್ಯದ ನಡುವೆಯೂ ಇಲ್ಲಿ ಕನ್ನಡಕ್ಕೆ ಹೆಚ್ಚು ಒತ್ತು ಕೊಡಲಾಗ್ತಿದೆ. ಕನ್ನಡವನ್ನ ಕಲಿಸಲಾಗ್ತಿದೆ. ಒಟ್ಟಿನಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಕನ್ನಡ ಪ್ರೀತಿಗೆ ಮೆಚ್ಚಲೇಬೇಕು. ಮಮತಾ ಮರಧಾಳ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.